ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಇಡೀ ಏಷ್ಯಾ ಖಂಡದಲ್ಲಿ ಮೊಟ್ಟ ಮೊದಲ ಜಲವಿದ್ಯುತ್ ಎಲ್ಲಿ ಶುರುವಾಯಿತು, ಯಾವಾಗ ಶುರುವಾಯಿತು ಅಂತಂದರೆ ಅದು ನಮ್ಮ ಕರ್ನಾಟಕದಲ್ಲಿ. ಎಲ್ಲಿ ಅನ್ನೋದನ್ನ ಮುಂಚೆ ಹೇಳ್ತೀನಿ, ಮುಂಚೆ ಅಂದರೆ ಆಮೇಲೆ ಹೇಳ್ತೀನಿ. ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕರ್ನಾಟಕ ಜಿಯೋಗ್ರಫಿ. ಸ್ನೇಹಿತರೆ, ಯಾರ್ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಬನ್ನಿ, ಕರ್ನಾಟಕದ ಜಿಯೋಗ್ರಫಿ ಭೌಗೋಳಿಕತೆ ಹೇಗಿದೆ ಅಂತ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ, ನೀವು ಕೇಳ್ತಾ ಹೋಗಿ. ಸ್ನೇಹಿತರೆ, ಕರ್ನಾಟಕಕ್ಕೆ ಕರ್ನಾಟಕ ಅನ್ನೋ ಹೆಸರೇಗೆ ಬಂತು ಅನ್ನೋದನ್ನ ನೀವು ಫಸ್ಟ್ ತಿಳ್ಕೋಬೇಕು. ಹೆಸರು ಬರಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಕರುನಾಡು ಅಂದ್ರೆ ಕಪ್ಪು ಮಣ್ಣಿನ ನಾಡು. ಇಲ್ಲಿ ಮಣ್ಣು ಕಪ್ಪಾಗಿದ್ದರಿಂದ ಕರುನಾಡು ಅಂತ ಹೇಳಿಬಿಟ್ಟು ಬಂತು. ಅದೇ ಕರ್ನಾಟಕ ಆಯಿತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಕರುನಾಡೆ ಕರ್ನಾಟಕ ಆಯಿತು ಅಂತ ಹೇಳ್ತಾರೆ. ಈ ಕರ್ನಾಟಕ ರಾಜ್ಯದ ವಿಸ್ತೀರ್ಣ 191,726 ಸ್ಕ್ವೇರ್ ಕಿಲೋಮೀಟರ್ ಇದೆ. ನಮ್ಮ ಕರ್ನಾಟಕ ರಾಜ್ಯದ ವಿಸ್ತೀರ್ಣ. ಕರ್ನಾಟಕ ರಾಜ್ಯದ ಜನಸಂಖ್ಯೆ ಸುಮಾರು 7 ಕೋಟಿ ಇದೆ. ಕರ್ನಾಟಕದ ಜಿಲ್ಲೆಗಳು 33 ಇದೆ. ನಮ್ಮ ಕರ್ನಾಟಕದ ರಾಜಧಾನಿ ಯಾವುದಪ್ಪ ಅಂದರೆ ಅದು ಬೆಂಗಳೂರು, ಸಿಲಿಕಾನ್ ಸಿಟಿ, IT ಹಬ್, ಇನ್ನೂ ಮುಂತಾದ ಹೆಸರುಗಳಿಂದ ಬೆಂಗಳೂರನ್ನು ಕರೀತಾರೆ. ಅದು ಕರ್ನಾಟಕದ ರಾಜಧಾನಿ. ಕರ್ನಾಟಕದ ತಾಲೂಕುಗಳು ಎಷ್ಟಿದ್ದಾವೆ ಅಂದರೆ 237 ತಾಲೂಕುಗಳು ಕರ್ನಾಟಕದ ಇದ್ದಾವೆ. ಕರ್ನಾಟಕದ ಆಡಳಿತ ಭಾಷೆ ಯಾವುದು ಅಂದರೆ ಕನ್ನಡ. ಕನ್ನಡದ ಜೊತೆಗೆ ತೆಲುಗು, ತಮಿಳು, ಆ ಕಡೆ ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಮರಾಠಿ, ಮತ್ತು ಮಂಗಳೂರು ಭಾಗಕ್ಕೆ ಹೋದರೆ ಬ್ಯಾರಿ, ತುಳು, ಕೊಂಕಣಿ, ಮಲಯಾಳಂ ಇವು ಕೂಡ ಇದ್ದಾವೆ. ಆದರೆ ಕರ್ನಾಟಕದ ಅಧಿಕೃತ ಆಡಳಿತ ಭಾಷೆ ಕನ್ನಡ. ಮತ್ತು ಭಾರತ ದೇಶದಲ್ಲಿ ಕರ್ನಾಟಕ ಅಭಿವೃದ್ಧಿ ರಾಜ್ಯನ ಇಲ್ವಾ ಅಂದರೆ ಅಭಿವೃದ್ಧಿ ಆಗಿರ್ತಕ್ಕಂಥ ರಾಜ್ಯ. ಏನು ಈ ಸೌತ್ ಸ್ಟೇಟ್ಗಳು ಬರ್ತಾವ, ಇವೆಲ್ಲ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಜ್ಯಗಳು. ಹಾಗೆ ಕರ್ನಾಟಕ ಕೂಡ ಅಭಿವೃದ್ಧಿ ಹೊಂದಿರುವಂಥ ರಾಜ್ಯ. ಕರ್ನಾಟಕದ ಕೃಷಿ 70 ಭಾಗ ಕೃಷಿ ಮಾಡ್ತಾರೆ. ಅದರಲ್ಲಿ ರಾಗಿ ಬೆಳೀತಾರೆ ದಕ್ಷಿಣ ಕರ್ನಾಟಕ, ಮತ್ತು ಅಕ್ಕಿ ನಮ್ಮ ಶಿವಮೊಗ್ಗ ಭಾಗ, ದಾವಣಗೆರೆ ಭಾಗ ಇಲ್ಲೆಲ್ಲ ಭತ್ತ ಬೆಳೀತಾರೆ. ಭತ್ತದಿಂದ ಅಕ್ಕಿ ಆಗುತ್ತೆ. ಮತ್ತು ಕಾಫಿ ಬೆಳೀತಾರೆ. ಹಾಸನ, ಚಿಕ್ಕಮಗಳೂರು ಇಲ್ಲೆಲ್ಲ ಹಾಸನದ ಎಲ್ಲ ಕಡೆ ಎಲ್ಲ ಸಕಲೇಶ್ಪುರ ಭಾಗದಲ್ಲಿ ಕಾಫಿ ಬೆಳೀತಾರೆ. ಚಿಕ್ಕಮಗಳೂರಲ್ಲಿ ಕಾಫಿ ಬೆಳೀತಾರೆ. ಹಿಂಗೆ ಮಲೆನಾಡು ಭಾಗಗಳಲ್ಲಿ ಕಾಫಿಯನ್ನು ಬೆಳೀತಾರೆ. ಇದಾದಮೇಲೆ ಕರ್ನಾಟಕದ ಸಂಸ್ಕೃತಿ ಯಾವ ರೀತಿ ಇದೆ ಅಂದರೆ ವಿಭಿನ್ನ ಸಂಸ್ಕೃತಿ. ನಾವು ಕೇಳಿದೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿಬಿಟ್ಟು ನಾವು ಭಾರತದ ಜಿಯೋಗ್ರಫಿ ಹೇಳ್ಬೇಕಾದ್ರೆ ಹೇಳಿದೆ. ಅದೇ ರೀತಿ ಕರ್ನಾಟಕದ ಜಿಯೋಗ್ರಫಿ ಕೂಡ ವಿವಿಧತೆಯಲ್ಲಿ ಏಕತೆ. ಕರ್ನಾಟಕದ ಸಂಸ್ಕೃತಿ ನೋಡಿ, ತುಮಕೂರು, ಹಾಸನ, ಚಿತ್ರದುರ್ಗ ಈ ಕಡೆ ಎಲ್ಲ ಸೋಮನ ಕುಣಿತ ಅಂತ ಹೇಳಿ ಒಂದು ಸಂಸ್ಕೃತಿ ಇದೆ. ಅದು 3-4 ಡಿಸ್ಟಿಕ್ ಬಿಟ್ಟರೆ ಬೇರೆ ಡಿಸ್ಟಿಕ್ವರೆಗೆ ಅದು ಗೊತ್ತೇ ಇಲ್ಲ. ಅದೇನು ಹಂಗಂದ್ರೆ ಅಂತಾರೆ. ಈ ಕೋಲಾರ, ಚಿಕ್ಕಬಳ್ಳಾಪುರ, ಈ ಕಡೆ ಬೆಂಗಳೂರು ಸಿಟಿ ಈ ಕಡೆ ಕರ್ಗ ಅನ್ನೋ ಒಂದು ಸಂಸ್ಕೃತಿ ಇದೆ. ಆ ಕರ್ಗ ಇವ್ರು ಬಿಟ್ಟು ನಮ್ಮ ತುಮಕೂರು ಕಡೆಯವ್ರಿಗಾಗಲಿ ಹಾಸನ ಕಡೆಯವ್ರಿಗೆ ಇವ್ರಿಗೆ ಯಾರಿಗೂ ಗೊತ್ತೇ ಇಲ್ಲ. ಈ ರೀತಿಯಾಗಿ ವಿಭಿನ್ನವಾದಂತಹ ಸಂಸ್ಕೃತಿ. ಮಂಡ್ಯ ಕಡೆ ಹೋದರೆ ಟಪ ಕುಣಿತ ಅಂತಾರೆ, ಅದು ಗೊತ್ತೇ ಇಲ್ಲ. ಆಮೇಲೆ ನಮ್ಮ ಕಡೆ ಧ್ವಜ ಕುಣಿತ ಅಂತ ಮಾಡ್ತಾರೆ, ಅದು ಬೇರೆಯವ್ರಿಗೆ ಗೊತ್ತೇ ಇಲ್ಲ. ಇನ್ನೂ 10 ಅನೇಕ ನೀವು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಅಲ್ಲಿ ಬೇರೆದೇ ಕುಣಿತಗಳಿದ್ದಾವೆ. ದಾಸರ ಪದಗಳು, ಗೀಗಿ ಪದ ಅವೆಲ್ಲ ಇದ್ದಾವೆ. ನಮ್ಮ ಕಡೆಯವ್ರಿಗೆಲ್ಲ ಹಂಗಂದ್ರೆ ಏನು ಅಂತಲೂ ಕೂಡ ಗೊತ್ತಿಲ್ಲ. ಅಷ್ಟು ವಿಭಿನ್ನವಾಗಿದೆ ನಮ್ಮ ಕರ್ನಾಟಕ ರಾಜ್ಯದ ಸಂಸ್ಕೃತಿ. ವಿಭಿನ್ನವಾಗಿದೆ. ನಮ್ಮ ಕರ್ನಾಟಕದ ಸ್ವಾತಂತ್ರ್ಯ ಹೋರಾಟಗಾರರು ಯಾರಪ್ಪ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಇನ್ನೂ ಅನೇಕರು. ಟಿಪ್ಪು ಸುಲ್ತಾನ್ ಅವ್ರನ್ನ ಕೆಲವರು ಒಪ್ಕೋತಾರೆ, ಕೆಲವರು ಒಪ್ಕೊಳ್ಳಲ್ಲ. ಅದೇನೇ ಇರಲಿ, ಸ್ವಾತಂತ್ರ್ಯ ಹೋರಾಟಗಾರರೇ. ಇನ್ನೂ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಇಲ್ಲಿದ್ದಾರೆ. ಕೆಲವರು ದೊರೆಸ್ವಾಮಿ ಅಂತ ಇದ್ದರು ಸ್ವಾತಂತ್ರ್ಯ ಹೋರಾಟಗಾರರು. ಆಗ ಕರ್ನಾಟಕದಲ್ಲಿ ಈಸೂರು ಅಂತ ಒಂದು ಊರಿದೆ ಶಿವಮೊಗ್ಗ ಜಿಲ್ಲೆನಲ್ಲಿ. ಅಲ್ಲಿ ಕೂಡ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದರು. ನಮ್ಮ ತಿಪ್ಟೂರಲ್ಲೂ ಕೂಡ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ಹಾಗೆಲ್ಲ ಬ್ರಿಟಿಷರ ವಿರುದ್ಧ ತುಂಬ ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ. ಎಲ್ಲರ ಹೆಸರುಗಳು ಕೂಡ
ಗೊತ್ತಿಲ್ಲ. ಮತ್ತು ಪ್ರೇಕ್ಷಣೀಯ ಸ್ಥಳ ಯಾವ್ಯಾವಪ್ಪ ಅಂತಂದರೆ ಕರ್ನಾಟಕದ್ದು ಮೈಸೂರಲ್ಲಿ ಮೈಸೂರು ಅರಮನೆ, ಮೈಸೂರು ಝೂ, ಇನ್ನೂ ಅನೇಕ ನೋಡ್ಬೋದು. KRS ಡ್ಯಾಮ್ ಈ ಥರದ್ದೆಲ್ಲ ನೋಡ್ಬೋದು. ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಹೋದರೆ ಬಾದಾಮಿ, ಐಹೊಳೆ, ಬಿಜಾಪುರ, ಹಂಪಿ ಇವೆಲ್ಲ ಉತ್ತರ ಕರ್ನಾಟಕದ ಮಾರ್ನಿಮೆಂಟ್ಸ್. ಅಲ್ಲೆಲ್ಲ ತುಂಬ ಚೆನ್ನಾಗಿ ಹಳೆ ಕಾಲದ ದೇವಸ್ಥಾನಗಳನ್ನ ಕಟ್ಟಿದ್ದಾರೆ. ಇವೆಲ್ಲ ಚೆನ್ನಾಗಿದೆ ಸ್ನೇಹಿತರೆ. ಮತ್ತು ಧಾರ್ಮಿಕ ಕ್ಷೇತ್ರಗಳು ಬರೋದಾದರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ, ಕುಕ್ಕೆ ಸುಬ್ರಹ್ಮಣ್ಯ, ಹೊರನಾಡು ಅನ್ನಪೂರ್ಣೇಶ್ವರಿ, ಮತ್ತು ಸಿದ್ಧಗಂಗಾ ಮಠ, ಸಿದ್ಧಾರೂಢರ ಮಠ ಇವೆಲ್ಲ ತುಂಬ ಒಳ್ಳೆ ಧಾರ್ಮಿಕ ಕ್ಷೇತ್ರಗಳು. ಮತ್ತು ಕರ್ನಾಟಕದ ಸಾಕ್ಷರತೆ ಇವತ್ತಿಗೆ 82.7% ಇದೆ. ಮತ್ತು ಕರ್ನಾಟಕದ ಸಾಧನೆ ಅಂದರೆ ಹಲವಾರು ಬಾರಿ ರಣಜಿ ಟ್ರೋಫಿ ಗೆದ್ದಿದೆ, ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಗೆದ್ದಿದೆ. ಮತ್ತು ಏಷ್ಯಾದಲ್ಲೇ ಮೊದಲ ಜಲವಿದ್ಯುತ್ ಶಿವನ ಸಮುದ್ರದಲ್ಲಿ ಆಯಿತು 1902ರಲ್ಲಿ. ಅದು ನಿಮಗೆ ಗೊತ್ತು ಸ್ಟಾರ್ಟಿಂಗಾಗಿ ಹೇಳಿದ್ನಲ್ಲ, ಅದು ಇಲ್ಲಿ ಹೇಳ್ತಾ ಇದ್ದೀನಿ. ಮತ್ತು ರಾಜವಂಶಗಳು ಯಾರ್ಯಾರು ಆಳ್ವಿಕೆ ಮಾಡಿದ್ರು ಅಂತಂದರೆ ಕರ್ನಾಟಕವನ್ನು ತುಂಬ ರಾಜವಂಶಗಳು ಆಳ್ವಿಕೆ ಮಾಡಿದ್ದಾರೆ. ಅದು ಯಾವ್ಯಾವು ಅಂತಂದರೆ ಚಾಲುಕ್ಯರಲ್ಲಿ 2 ಥರ, ಬಾದಾಮಿ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಮತ್ತು ವೆಂಗಿಯ ಚಾಲುಕ್ಯರು ಅಂತ ಮತ್ತೆ ಬರ್ತಾರೆ. ಅವರು ಆಂಧ್ರ ಭಾಗವನ್ನು ಆಳ್ವಿಕೆ ಮಾಡ್ತಾರೆ. ವೆಂಗಿಯ ಚಾಲುಕ್ಯರು ಯಾರು ಅಂತಂದರೆ ಬಾದಾಮಿ ಚಾಲುಕ್ಯರ ಕವಲೊಡೆದ ಇನ್ನೊಂದು ಶಾಖೆ. ಬಾದಾಮಿ ಚಾಲುಕ್ಯರಲ್ಲಿ ಇಬ್ಬರು ಬರ್ತಾರೆ, ಇಮ್ಮಡಿ ಪುಲಿಕೇಶಿ ಮತ್ತು ಕುಬ್ಜ ವಿಷ್ಣುವರ್ಧನ ಶಾಖೆ ವೆಂಗಿಯ ಚಾಲುಕ್ಯರಲ್ಲಿ ಹೋಗುತ್ತೆ ಸ್ನೇಹಿತರೆ. ಆದಮೇಲೆ ಹೊಯ್ಸಳರು ಬರ್ತಾರೆ. ಹೊಯ್ಸಳರು ಈ ಹಾಸನ, ತುಮಕೂರು ಈ ಭಾಗವನ್ನು ಹೊಯ್ಸಳರು ಆಳ್ವಿಕೆ ಮಾಡಿದ್ದಾರೆ. ವಿಜಯನಗರದ ಅರಸರು ಕೂಡ ಈ ಭಾಗವನ್ನು ಆಳ್ವಿಕೆ ಮಾಡಿದ್ದಾರೆ. ಮತ್ತು ಮೈಸೂರು ಅರಸರು ಇವರು ತುಂಬ ಪ್ರಮುಖರು. ಮೈಸೂರು ಒಡೆಯರ್ ಏನಿದ್ದಾರೆ ಇವರೆಲ್ಲ ಆಳ್ವಿಕೆಯನ್ನು ಮಾಡಿದ್ದಾರೆ. ಮತ್ತು ಕರ್ನಾಟಕದ ವಿಷಯವಾಗಿ ಅಕ್ಕಪಕ್ಕದ ರಾಜ್ಯಗಳು ಯಾವ್ಯಾವು ಅಂತಂದರೆ ಆಂಧ್ರ ಪ್ರದೇಶ, ಕೇರಳ, ಮಹಾರಾಷ್ಟ್ರ, ಗೋವಾ, ತಮಿಳುನಾಡು ಮತ್ತು ತೆಲಂಗಾಣ ಈ 6 ರಾಜ್ಯಗಳು ನಮ್ಮ ಅಕ್ಕಪಕ್ಕದ ರಾಜ್ಯಗಳು. ಅಕ್ಕಪಕ್ಕದ ರಾಜ್ಯಗಳೆಲ್ಲರೊಂದಿಗೆ ಉತ್ತಮ ಬಾಂಧವ್ಯ ಇದ್ದರೂ ಕೂಡ 2 ರಾಜ್ಯಗಳೊಂದಿಗೆ ವಿವಾದ ಆಗಿದೆ. ಅದ್ಯಾವುದು ಅಂತಂದರೆ ತಮಿಳುನಾಡಿನ ವಿರುದ್ಧ ಜಲ ವಿವಾದ ಇದೆ, ಮತ್ತು ಮಹಾರಾಷ್ಟ್ರದ ಮೇಲೆ ಭೂ ವಿವಾದ ಇದೆ, ಬೆಳಗಾವಿಯ ಒಂದು ವಿಷಯ. ಮತ್ತು ನದಿಗಳು ಯಾವ್ಯಾವು ಅಂತನ್ನೋದಾದರೆ ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತಾರಲ್ಲ, ಹಂಗೆ ಕಾವೇರಿ ನದಿ, ಕಬಿನಿ ನದಿ, ಕಪಿಲಾ ನದಿ, ಹೇಮಾವತಿ, ಶಿಂಷಾ, ಜಯಮಂಗಳಿ, ಕೃಷ್ಣಾ ನದಿ, ಮಹದಾಯಿ ಇವೆಲ್ಲ ಕರ್ನಾಟಕ ರಾಜ್ಯದ ಪ್ರಮುಖ ನದಿಗಳು ಸ್ನೇಹಿತರೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತಂದರೆ ಇನ್ನೂ ಅನೇಕ ಅಂಶಗಳು ಕರ್ನಾಟಕದ ಬಗ್ಗೆ ಬಿಟ್ಟೋಗಿರ್ತವೆ. ಅದನ್ನು ಯಾವ್ಯಾವ ವಿಷಯ ಬಿಟ್ಟೋಗಿದ್ದಾವೆ ನೀವು ಕೂಡ ತಿಳಿಸ್ರಿ. ಮತ್ತು ಕರ್ನಾಟಕದ 31 ಜಿಲ್ಲೆಗಳನ್ನು ಕೂಡ ನಾನು ಹೇಳ್ತೀನಿ. 31 ಜಿಲ್ಲೆಗಳು ಯಾವಾಗಾಯಿತು ಏನು ಎತ್ತ ಅಂತ. ಮೊದಲು ನಮ್ಮ ಕರ್ನಾಟಕ 1956 ನವೆಂಬರ್ 1ನೇ ತಾರೀಕು ರಚನೆ ಆಗುತ್ತೆ. ಭಾಷೆಯ ಆಧಾರದ ಮೇಲೆ ಈ ಒಂದು ರಾಜ್ಯವನ್ನು ಕೂಡ ರಚನೆ ಮಾಡ್ತಾರೆ. ಮತ್ತು ಕರ್ನಾಟಕದ ಅನೇಕ ಪ್ರಮುಖ ಮಹನೀಯರುಗಳು ಎಲ್ಲಿ ಹುಟ್ಟಿದ್ರು ಏನು ಅದರೆಲ್ಲದ್ರ ಬಗ್ಗೆ ಹೇಳ್ತೀನಿ. ಹೇಳೋದಕ್ಕಿಂತ ಮುಂಚೆ ಒಂದೇ ಒಂದು ಚಿಕ್ಕ ರಿಕ್ವೆಸ್ಟು, ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ಎಲ್ಲ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ ದೇವಿ.